ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೋಡಿ, ಹಬ್ಬದ ಬಳಿಕ ತುಂಬ ಬಾಳೆಹಣ್ಣಿತ್ತು, ಹಾಗಾಗಿ ತೆಂಗಿನಕಾಯಿ ಕೂಡ ಇತ್ತು. ಇದಕ್ಕೆ ನಾನೀಗ ಬಾಳೆಹಣ್ಣಿನ ಹೋಳಿಗೆ ಮಾಡಿದ್ದೇನೆ. ಇದು ಹೇಗೆ ಮಾಡುವುದೆಂದು ನೋಡುವ. ನೀವು ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರ್ತದೆ. ಇದು ಸಿಹಿಯಾದ ಈ ಹೋಳಿಗೆ ಬಾಳೆಹಣ್ಣಿನ ತೆಂಗಿನ ತುರಿಯ ರುಚಿಯೊಟ್ಟಿಗೆ ತುಂಬ ಒಳ್ಳೆಯದಾಗ್ತದೆ. ಹಾಗಾದರೆ ಇದಕ್ಕೆ ಏನೇನು ಬೇಕು ನೋಡುವ. ಒಂದು 10 ಬಾಳೆಹಣ್ಣು ಹಣ್ಣಾದ ತೆಗೆದುಕೊಂಡಿದ್ದೇನೆ ನಾನಿಲ್ಲಿ. ಇದನ್ನು ಸಣ್ಣದಾಗಿ ಕತ್ತರಿಸಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ನೋಡಿ, ಫುಲ್ಲಾಗಿದೆ. ಇದನ್ನು ನುಣ್ಣಗೆ ರುಬ್ಬಿದ್ದೇನೆ. ಒಂದು ನೋಡಿ, ದೇವಸ್ಥಾನದಲ್ಲಿ ಸಿಕ್ಕಿದ ಇದು ಕಾಯಿ ತುರಿ. ಇದನ್ನು ಅಷ್ಟೇ ರುಬ್ಬಿ ಸ್ವಲ್ಪ ಪಲ್ಸ್ ಮೋಡಲ್ಲಿ 1 ನಿಮಿಷ ಮಿಕ್ಸಿಯಲ್ಲಿ ನಾನಿದನ್ನು ಬ್ಲೆಂಡ್ ಮಾಡಿದ್ದೇನೆ. ನೋಡಿ, 1 ನಿಮಿಷ. ಈಗ 1 ಅಚ್ಚು ಬೆಲ್ಲ ತೆಗೆದುಕೊಂಡಿದ್ದೇನೆ ನಾನು. ಇದಕ್ಕೆ 1 ಕಪ್ ಸಾಕಾಗ್ತದೆ. ಬಾಳೆಹಣ್ಣು ಸಿಹಿ ಇದೆ ನೋಡಿ, ಹಾಗಾಗಿ ನೋಡಿ ಒಳ್ಳೆ ನುಣ್ಣಗೆ ಆಗಿದೆ ಇದು ಬಾಳೆಹಣ್ಣು. ಇದನ್ನೀಗ ನಾನು ಒಂದು ಕಬ್ಬಿಣದ ಬಾಣಲೆಗೆ ಹಾಕ್ತಾ ಇದ್ದೇನೆ. 2 ಚಮಚ ತುಪ್ಪ ಜಾಸ್ತಿ ಹಾಕಿದಷ್ಟು ಒಳ್ಳೆಯದಾಗ್ತದೆ. ರುಬ್ಬಿದ ಬಾಳೆಹಣ್ಣನ್ನು ಹಾಕಿ ಒಂದು ಮೆಲ್ಲ ಉರಿಯಲ್ಲಿ 5 ರಿಂದ 6 ನಿಮಿಷ ಇದನ್ನು ಬೇಯಿಸುವ ನಾವು. ಜಾಸ್ತಿ ಏನು ಬೇಕಾಗಿಲ್ಲ, 5-6 ನಿಮಿಷ ಬೆಂದರೆ ಸಾಕು. ಈಗ ನಾನು ಒಂದು 4 ಸಣ್ಣ ಚಮಚ ರವೆ ಹಾಕ್ತೇನೆ. ಜಾಸ್ತಿ ಬೇಡ, ಎಂದು ದಪ್ಪ ಆಗ್ತದೆ ರವೆದ್ದೇ, ಅದಕ್ಕೋಸ್ಕರ. ನೋಡಿ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನಿದನ್ನು. ರವೆ ಒಳ್ಳೆ ಮಿಕ್ಸ್ ಆಗಿದೆ. ಈಗ ರುಬ್ಬಿದ ತೆಂಗಿನ ತುರಿ ಹಾಕಿದ್ದೇನೆ ನಾನು. ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿ, ಚೆನ್ನಾಗಿ ಗುದ್ದಿ ಪುಡಿ ಮಾಡಿದ ಏಲಕ್ಕಿಯನ್ನು ಪುಡಿಯನ್ನು ಹಾಕಿದ್ದೇನೆ. ಇದನ್ನು ಮಿಕ್ಸ್ ಮಾಡಿದ್ದೇನೆ. ನೋಡಿ, ಈಗ ನಾನು ತುರಿದಿಟ್ಟ 1 ಕಪ್ ಬೆಲ್ಲ ಇದಕ್ಕೆ ಹಾಕ್ತೇನೆ. ಈಗ ಸ್ವಲ್ಪ ನೀರು ಆಗ್ತದೆ, ಇದು ಬೆಲ್ಲ ಕರಗುವಾಗ ಸ್ವಲ್ಪ ಗಟ್ಟಿಯಾಗುವವರೆಗೆ ಇನ್ನು ನಾವು ಅದನ್ನು ಬೇಯಿಸಬೇಕಾಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ನನ್ನ ವಿಡಿಯೋ ನೋಡುವುದು ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟ ಅನಿಸಿದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ಹೂರಣ ಗಟ್ಟಿ ಆಗಬೇಕು. ಇನ್ನೊಂದು 2 ಚಮಚ ತುಪ್ಪ ನಾನು ಹಾಕ್ತಾ ಇದ್ದೇನೆ. ಇದಕ್ಕೆ ಒಟ್ಟು 4 ಚಮಚ ತುಪ್ಪ ಆಯಿತು ಇದಕ್ಕೆ ನಾನು ಹಾಕಿದ್ದು. ನೋಡಿ, ಒಳ್ಳೆ ಮಿಕ್ಸ್ ಆಗಿದೆ. ಇದು ಪಾತ್ರೆಯನ್ನು ಬಿಟ್ಟು ಬರಬೇಕು. ನೋಡಿ, ಪಾತ್ರೆಯ ತಳ ಬಿಟ್ಟು ಒಂದು ಮುದ್ದೆ ರೀತಿ ಬರ್ತಾ ಇದೆ. ಆವಾಗ ಗ್ಯಾಸ್ ಆಫ್ ಮಾಡಿಬಿಡುವ. ಇದನ್ನು ಹೀಗೆ ತಣ್ಣಗಾಗಲಿಕ್ಕೆ ಬಿಡುವ. ಆವಾಗ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ ಇದು. ಈಗ 1 ಕಪ್ ಮೈದಾ ತೆಗೆದುಕೊಂಡಿದ್ದೇನೆ ನಾನು. ಇದಕ್ಕೆ ಅಂಟು ಮಾಡಲಿಕ್ಕೆ 2 ಕಪ್ಪಿನಷ್ಟು ಗೋಧಿ ಹುಡಿ. ಮೈದಾ ಬೇಡ ಅಂದರೆ ಗೋಧಿ ಹುಡಿಯೇ ಉಪಯೋಗಿಸ್ಬೋದು. ಇದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಮೊದಲೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನಂತರ ಇದಕ್ಕೆ ಬೇಕಾದಷ್ಟು ನೀರು ಹಾಕಿ ಇದನ್ನು ಅಂಟು ಮಾಡಲಿಕ್ಕಿದೆ. ಇದು ಚಪಾತಿ ಅಂಟಿನಷ್ಟು ದಪ್ಪಗೆ ಗಟ್ಟಿ ಬೇಡ, ಸ್ವಲ್ಪ ತೆಳು ಆಗಿರಬೇಕು ಅಂಟು. ನೋಡಿ, ಸ್ವಲ್ಪನೇ ನೀರು ಹಾಕಿ ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು. ಸಾಫ್ಟಾಗಿರಬೇಕು ಇದು ಡೋ. ನೋಡಿ, ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು. ಸರಿ, ಒಂದು 3/4 ಭಾಗದಷ್ಟು ಮಿಕ್ಸ್ ಆಗಲಿ, ಇದು ಅಂಟಾಗಲಿ. 3/4 ಭಾಗದಷ್ಟು ಅಂಟು ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ. 2 ಚಮಚ ಎಣ್ಣೆ ಹಾಕಿದೆ ನಾನೀಗ. ಎಣ್ಣೆ ಹಾಕಿಯೂ ಇದನ್ನು ಚೆನ್ನಾಗಿ ನಾದಬೇಕು. ಈಗ ಇದನ್ನು ಸಾಫ್ಟ್ ಆದಷ್ಟು ಹೋಳಿಗೆ ಸಾಫ್ಟಾಗಿ ಬರ್ತದೆ. ಇವಾಗ ನಾನು ಅರಸಿನ ಹಾಕೋದನ್ನು ಮರ್ತಿದ್ದೆ, ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ನೋಡಿ, ಈಗ ಹಾಕಿ ಅಂಟು ಮಾಡ್ತಾ ಇದ್ದೇನೆ ನಾನು. ಇದಕ್ಕೆ ಈಗ ಇನ್ನೊಂದು 2 ಚಮಚ ಎಣ್ಣೆ ಹಾಕ್ತೇನೆ ನಾನು. ಒಟ್ಟು 4 ಚಮಚದಷ್ಟು ಎಣ್ಣೆ ಹಾಕಿದ್ದೇನೆ. ತುಪ್ಪ ಹಾಕಿ ಸಹ ಮಾಡ್ಬೋದು, ಇನ್ನೂ ಸಹ ಒಳ್ಳೆಯದಾಗ್ತದೆ. ಇವಾಗ ಅಂಟು ರೆಡಿಯಾಗಿದೆ. ಮೇಲೆ ಒಂದು ಚೂರು ಎಣ್ಣೆ ಹಾಕಿ ಒಂದು 1/4 ಗಂಟೆ ಇಡ್ತೇನೆ ನಾನು. ಗೋಧಿ ಹಿಟ್ಟಾದ್ದರಿಂದ ಜಾಸ್ತಿ ಹೊತ್ತು ಇಡುವ ಅವಶ್ಯಕತೆ ಇಲ್ಲ. ಮೈದಾ ಆಗಿದ್ದರೆ 1-2 ಗಂಟೆ ಇಡಬೇಕಾಗ್ತದೆ ಅದು ಸಾಫ್ಟ್ ಆಗಬೇಕಾದ್ರೆ. ನೋಡಿ, ಈಗ ರೆಡಿಯಾಗಿದೆ. 1/4 ಗಂಟೆ ನಂತರ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನೋಡಿ, ಸ್ವಲ್ಪ ಸಣ್ಣ ಒಂದು ಉಂಡೆ ತೆಗೆದುಕೊಂಡಿದ್ದೇನೆ ನಾನೀಗ. ನೋಡಿ, ಎಷ್ಟು ಸಾಫ್ಟ್ ಇದೆ. ಹೋಳಿಗೆಗೆ ಇದೇ ರೀತಿ ಇರಬೇಕು. ನೋಡಿ, ಇದು ಹೂರಣ ಸಹ ತಣ್ಣಗಾಗಿ ರೆಡಿಯಾಗಿದೆ. ನೋಡಿ, ಈಗ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅಲ್ವಾ? ನೋಡಿ, ಹೀಗಿದ್ದರೆ ಸಾಕು ಹೋಳಿಗೆಗೆ ಹೂರಣ. ಈಗ ನಾನು ಒಂದು ಬಟ್ಲ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟಿಗೆ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೇನೆ. ಹೋಳಿಗೆ ತಟ್ಟಬೇಕಾದ್ರೆ ಒಳ್ಳೆಯದಾಗ್ತದೆ ಅದು. ನೋಡಿ, ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೇನೆ.
ಇದನ್ನು ಸ್ವಲ್ಪ ಕೈಯಲ್ಲೇ ನಾನೀಗ ಚಪ್ಪಟೆಯಾಗಿ ಮಾಡ್ತಾಯಿದ್ದೇನೆ ನೋಡಿ, ಸಣ್ಣ ಪೂರಿ ಥರ. ಇದಕ್ಕೆ ಹೂರಣವನ್ನೀಗ ಹಾಕುವ. ನೋಡಿ ಈ ರೀತಿ ಹೂರಣ ಇಟ್ಟು ಎಳೆದು ಇದನ್ನು ಮುಚ್ಚುವ. ನೋಡಿ ಹೇಗೆ ನಾನು ಮಾಡ್ತಾಯಿದ್ದೇನೆ ನೋಡಿ, ಅದೇ ರೀತಿ ಮಾಡಿದ್ರಾಯಿತು. ಇದು ತುಂಬ ಸುಲಭ, ಏನು ಕಷ್ಟ ಆಗೋದಿಲ್ಲ. ಒಂದೆರಡು ಸಲ ಮಾಡಿದ ಕೂಡಲೇ ಗೊತ್ತಾಗ್ತದೆ. ನೋಡಿ ಇನ್ನೊಂದು ತೋರಿಸ್ತಾ ಇದ್ದೇನೆ ಹಾಗೇನು ಮಾಡ್ತಾ. ಚಪ್ಪಟೆ ತೆಳುವಾಗಿ ಪೂರಿ ಥರ ಮಾಡಿದ್ದೇನೆ ನೋಡಿ. ಇದಕ್ಕೆ ಹೂರಣ ಹಾಕಿದ್ದೇನೆ ನೋಡಿ. ಹಾಕಿ ಈಗ ನೋಡಿ ಕೈಯಲ್ಲೇ ಪ್ರೆಸ್ ಮಾಡ್ತಾ ಇದ್ದೇನೆ. ಕೈಗೆ ಸ್ವಲ್ಪ ಎಣ್ಣೆ ತಾಗಿಸಿದೆ, ಎಣ್ಣೆ ತಾಗಿಸಿ ಪ್ರೆಸ್ ಮಾಡ್ತಾ ಇದ್ದೇನೆ ನೋಡಿ. ಇದೇ ರೀತಿ ಪ್ರೆಸ್ ಮಾಡಿ ತೆಳುವಾಗಿ ಇದನ್ನು ಮಾಡಬೇಕು. ಹೋಳಿಗೆಯನ್ನು ತುಂಬ ದಪ್ಪ ಮಾಡಿದರೂ ಅಷ್ಟು ಚೆನ್ನಾಗಿರೋದಿಲ್ಲ, ತೆಳುವಾಗಿ ಮಾಡಿದರೆ ಒಳ್ಳೆಯದಾಗ್ತದೆ. ಇದು ನೋಡಿ ಇಷ್ಟು ತಟ್ಟಿದಷ್ಟು ಅಗಲಕ್ಕೆ ಇದು ಬರ್ತದೆ, ಯಾಕಂದರೆ ಎಣ್ಣೆ ಎಲ್ಲ ಹಾಕಿದ್ದೇವೆ ನೋಡಿ ನಾವು ಇದಕ್ಕೆ ಮಾಡುವಾಗ, ಹಾಗಾಗಿ ನೋಡಿ ಆಯ್ತು. ಈಗ ಲೋ ಟು ಮೀಡಿಯಮ್ ಹೀಟಲ್ಲಿ ನಾವು ಇದನ್ನು ಬೇಯಿಸುವ. ಎರಡು ಕಡೆ ತುಪ್ಪ ಹಾಕಿ ಬೇಯಿಸಿದರೆ ಒಳ್ಳೆಯದಾಗ್ತದೆ ಇದು ಇನ್ನೂ ಸಹ. ಫ್ರೆಂಡ್ಸ್, ನಿಮಗೆ ನನ್ನ ಈ ಹೋಳಿಗೆ ಮಾಡಿದ ರೀತಿ ಇಷ್ಟ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ ಈಗ ನಾನು ತುಪ್ಪ ಹಾಕಿದ್ದೇನೆ ಇದಕ್ಕೆ ಎರಡೂ ಕಡೆ. ಇದೇ ರೀತಿ ನೀವು ಮಾಡಿ ನೋಡಿ. ಇವಾಗ ಹಬ್ಬ ಬಂದಿತ್ತು ನೋಡಿ, ಹಾಗೆ ತೆಂಗಿನಕಾಯಿ ಪ್ರಸಾದದಲ್ಲಿ ಸಿಗ್ತದೆ ನೋಡಿ, ಹಾಗಾಗಿ ಬಾಳೆಹಣ್ಣು ಕೂಡ ಇತ್ತು, ಹಾಗಾಗಿ ಮಾಡಿದೆ ನಾನು. ತುಂಬ ರುಚಿಯಾಗ್ತದೆ ಇದು ಹೋಳಿಗೆ. ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಫ್ರೆಂಡ್ಸ್. ನಿಮಗೂ ಹೇಗೆ ಬಂತೆಂದು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ತೆಗಿಲಿಕ್ಕೆ ಬರ್ತದೆ ಈ ಕವರಿಂದ. ಸ್ವಲ್ಪ ಎಣ್ಣೆ ಹಾಕಿದ್ದೇವೆ ನೋಡಿ, ಹಾಗಾಗಿ ಚೆನ್ನಾಗಿ ತೆಗಿಲಿಕ್ಕೆ ಬರ್ತದೆ. ಅಂಟಿ ಏನು ನಿಲ್ಲುವುದಿಲ್ಲ ಪ್ಲಾಸ್ಟಿಕ್ ಕವರಲ್ಲಿ, ಅಥವಾ ಬಾಳೆ ಎಲೆಯಲ್ಲಿ ಸಹ ಮಾಡ್ಬೋದು. ಅರಸಿನ ಹಾಕಿದ್ರಿಂದ ಸ್ವಲ್ಪ ಚೆನ್ನಾಗಿ ಕಲರ್ ಬಂದಿದೆ ಇದಕ್ಕೆ. ಇದೇ ರೀತಿ ಬಾಕಿ ಹೋಳಿಗೆಯನ್ನು ಸಹ ನಾನು ಮಾಡಿದ್ದೇನೆ ನೋಡಿ, ಎಲ್ಲ ಮಾಡಿಟ್ಟಿದ್ದೇನೆ. ಸಾಧಾರಣ ಇದರಲ್ಲಿ 10-12 ಹೋಳಿಗೆ ಆಗ್ತದೆ. ದೊಡ್ಡ ಬಾಳೆಹಣ್ಣಾದರೆ ಒಂದು 7-8 ಸಾಕಾಗ್ತದೆ. ಇದು ಸಣ್ಣ ಬಾಳೆಹಣ್ಣಾದ್ದರಿಂದ ನಾನು 10 ಬಾಳೆಹಣ್ಣು ತೆಗೆದುಕೊಂಡಿದ್ದೇನೆ. ಹಾಗಾದರೆ ನಾಳೆ ಇನ್ನೊಂದು ಹೊಸ ಅಡಿಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.